ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ KD ಸಿನಿ ಟಾಕ್ಗೆ ಸ್ವಾಗತ. ತುಂಬಾ ದಿನ ಆಯ್ತು ಅಲ್ವಾ ಗುರುವೆ ವಿಡಿಯೋ ಮಾಡಿ. ಒಂದು ಸ್ವಲ್ಪ ಟಚ್ ಹೋಗ್ಬಿಟ್ಟಿದೆ. ಐ ಥಿಂಕ್ ಒಂದು 3 months ಆಯ್ತು ಅನ್ಕೊಳ್ತೀನಿ ವಿಡಿಯೋ ಮಾಡಿ. ಒಂದು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ 3 months ಇಂದ. ಸೊ ಒಂದು ಲಾಸ್ಟ್ ಒಂದು 4-5 ವಿಡಿಯೋದಿಂದ ಬರೀ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದನ್ನೇ ಹೇಳೋದಾಗಿದೆ. ತುಂಬ ವಿಡಿಯೋ ಅಂದರೆ ತುಂಬ ದಿನ ಆಗೋಯ್ತು ವಿಡಿಯೋ ಮಾಡಿಲ್ಲ, ತುಂಬ ದಿನ ಆಗೋಯ್ತು ವಿಡಿಯೋ ಮಾಡಿಲ್ಲ ಅಂತ. ಸೊ ಎನಿವೆ ಅದನ್ನೆಲ್ಲ ಬಿಟ್ಟಾಕಿ ಇನ್ನು ಮುಂದೆ ಆದರೂ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋನು ಅಪ್ಲೋಡ್ ಆಗಿರಲಿ ಅಂತ ನಾನು ಭಾವಿಸ್ತೀನಿ. ಸೊ ಅದನ್ನೆಲ್ಲ ಬಿಟ್ಟಾಕಿ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಹಾಕಿದರೆ ಚಾನಲಲ್ಲಿ ನೋಡೋದಕ್ಕೆ ಹಲವಾರು ವಿಡಿಯೋಗಳು ಸಿಗ್ತವೆ. ಒಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆದರೆ ಮಾತ್ರ ಲೈಕು ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಸೊ ಜಸ್ಟ್ ಒಂದು 2 minutesಲ್ಲಿ ವಿಡಿಯೋ ಮುಗಿಸ್ಬಿಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ವೆಬ್ ಸೀರೀಸ್ಗಳು ಬರ್ತಾನೆ ಇದ್ದಾವೆ. ಸೊ ಬಂದಂಥ ವೆಬ್ ಸೀರೀಸ್ಗಳಾಗಿರ್ಬೋದು, ಅಟೆಂಪ್ಟ್ ಮಾಡಿದಂಥ ವೆಬ್ ಸೀರೀಸ್ಗಳು ಆಡಿಯನ್ಸ್ ಕಡೆಯಿಂದ ಒಳ್ಳೆ ಪ್ರಶಂಸನ, ಒಳ್ಳೆ ಏನಂತಾರೆ ಗಮನನ ತಗೊಂಡಿದ್ದಂತೂ ನಿಜ. ಸೊ ಅದರ ನಿಟ್ಟಿನಲ್ಲಿ ಮತ್ತೊಂದು ವೆಬ್ ಸೀರೀಸ್ ಬರ್ತಾ ಇದೆ. ಅದು ಕೂಡ ಡಾಲಿ ಪಿಕ್ಚರ್ಸ್ ಕಡೆಯಿಂದ ಡಾಲಿ ಧನಂಜಯ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ G5 ಅವರ ಜೊತೆ ಕೈ ಜೋಡಿಸಿ. ಆ್ಯಂಡ್ ಎಸ್ಪೆಷಲಿ ಡೈರೆಕ್ಟರ್ ಅವರ ಹೆಸರು ಕೇಳಿದ ತಕ್ಷಣ ನನಗೆ ಆ ವೆಬ್ ಸೀರೀಸ್ ಮೇಲೆ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಇಂಟ್ರೆಸ್ಟ್ ಕೂಡ ಬಂತು. ಸೊ ಬ್ಲಿಂಕ್ ಸಿನಿಮಾದ ಡೈರೆಕ್ಟರ್ ಆದಂಥ ಶ್ರೀನಿಧಿ ಬೆಂಗಳೂರು ಅವರು ಈ ವೆಬ್ ಸೀರೀಸ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಆಫ್ಟರ್ ಬ್ಲಿಂಕ್ ಸಿನಿಮಾ ನೋಡಿದ ಮೇಲೆ ಈ ಡೈರೆಕ್ಟರ್ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಒಂದೊಳ್ಳೆ ಪ್ರಾಜೆಕ್ಟ್ ಜೊತೆ ಒಂದೊಳ್ಳೆ ಪ್ರಾಡಕ್ಟ್ನ ಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಸೊ ಈ ವೆಬ್ ಸೀರೀಸಲ್ಲಿ ಮೇನ್ ಲೀಡ್ ಆಗಿ ನಾಗಭೂಷಣ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ವೆಬ್ ಸೀರೀಸ್ ಬಂದ್ಬಿಟ್ಟು ಜೆರಾಕ್ಸ್ ಟೈಟ್ಲ್ ಬಂದ್ಬಿಟ್ಟು ಆ್ಯಂಡ್ ಜೆರಾಕ್ಸ್ ಅನ್ನೋ ವೆಬ್ ಸೀರೀಸ್ನ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಟ್ರೈಲರ್ ನೋಡ್ಕೊಂಡ್ಬಂಡೆ. ಸ್ಪೆಷಲಿ ನನಗೆ ಟ್ರೈಲರ್ ಕಟ್ ತುಂಬ ಇಷ್ಟ ಆಗೋಯ್ತು ಗುರುವೆ. ಒಂದು ಸಿನಿಮಾ ಆಗಿರ್ಬೋದು, ಒಂದು ವೆಬ್ ಸೀರೀಸ್ ಆಗಿರ್ಬೋದು, ಸೊ ಅವ್ರು ಏನು ಹೇಳೋಕೆ ಹೊರಟಿದ್ದಾರೆ ಅಥವಾ ಅವ್ರು ಏನು ತೋರ್ಸೋಕೆ ಹೊರಟಿದ್ದಾರೆ ಅಂತ ಟ್ರೈಲರ್ ಮುಖಾಂತರ ಚೆನ್ನಾಗಿ ಕನ್ವೆ ಮಾಡೋದಿದೆಯಲ್ಲ, ಅದು ತುಂಬ ಡಿಫಿಕಲ್ಟ್. ಸೊ ಇಲ್ಲಿ ಅದು ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಅದಕ್ಕೆ ಟ್ರೈಲರ್ ಕಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಆ ಗ್ರಾಫ್ ಅನ್ನೋದು ತುಂಬ ಚೆನ್ನಾಗಿ ಮೇಲೆ ಹೋಗ್ತಾನೆ ಇತ್ತು. ಟ್ರೈಲರ್ ಕಟ್ ತುಂಬ ಚೆನ್ನಾಗಿತ್ತು. ಸೊ ಎಸ್ಪೆಷಲಿ ಆ ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ. ಸೊ ಒಂದು ಪೇಪರ್ನ ಅಥವಾ ಒಂದು ಕಾಪಿ ಮಾಡ್ಬೋದು ಜೆರಾಕ್ಸ್, ಬಟ್ ಇಲ್ಲಿ ಮನುಷ್ಯರನ್ನೇ ಜೆರಾಕ್ಸ್ ಮಾಡೋದಿದೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ಯಾವುದಲ್ವ ಇದೇನೋ ತುಂಬ ಡಿಫ್ರೆಂಟಾಗಿ ತೊಗೊಂಬರ್ತಾ ಇದ್ದಾರೆ. ಸೊ ಟ್ರೈಲರ್ ನೋಡಿದ್ಮೇಲೆ ನನಗನ್ಸಿದ್ದು ಇದೊಂದು ಥ್ರಿಲ್ಲರ್ ಫ್ಯಾಂಟಸಿ ವಿತ್ ಕಾಮಿಡಿ ಅಂತ ಅನಿಸ್ತು. ಸೊ ಒಂದು ಫ್ಯಾಂಟಸಿ ಥ್ರಿಲ್ಲರ್ ವಿತ್ ಕಾಮಿಡಿ ಒಂದು ವೆಬ್ ಸೀರೀಸ್ ಬರ್ತಾ ಇದೆ. ನೀವು ಕೂಡ ಟ್ರೈಲರ್ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ. ಟ್ರೈಲರ್ ನೋಡಿದರೆ ಟ್ರೈಲರ್ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸ್ವಲ್ಪ ಟಚ್ ಆಗಿಬಿಟ್ಟಿದೆ ಅಲ್ಲ, ಏನೇನೋ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಸೊ ಎನಿವೆ ಒಂದು ವೆಬ್ ಸೀರೀಸು ಅಂದರೆ ಇದೇ April 24ಗೆ G5 ಸ್ಟ್ರೀಮ್ ಆಗ್ತಾ ಇದೆ ಕನ್ನಡದ ವೆಬ್ ಸೀರೀಸ್. ಮೇನ್ ಲೀಡಾಗಿ ನಾಗಭೂಷಣ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಕಾಮಿಡಿಗಂತೂ ಕೊರತೆ ಇರಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಎನಿವೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನು ಮುಂದೆ ಆದರೂ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಹಂಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ